ಬನಾನಾ ಮ್ಯಾಂಗೋ ಸೆಕೆಂಡ್ ಬಾಕ್ಸ್ ಕೂಡ ಆಗಿದೆ. ಬನ್ನಿ ಎಲ್ಲ ಓಪನ್ ಮಾಡೋಣ. ಇದು ಬಂದು ಹೊಸ ತೋಟದಲ್ಲಿ ಹಾಕಿರ್ತಕ್ಕಂಥ ಗಿಡದಲ್ಲಿ ಸಿಕ್ಕಿರ್ತಕ್ಕಂಥ ಬನಾನಾ ಮ್ಯಾಂಗೋ. ಲಾಸ್ಟ್ ನಾನು ವಿಡಿಯೋ ಹಾಕಿದ್ದೆ ಒಂದು ಫಸ್ಟ್ ಬಾಕ್ಸ್ದು. ಎಲ್ಲ ಓಪನ್ ಮಾಡಿ ಇಡಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡೋದಕ್ಕೆ ಆ ಶೇಪ್ ಕೂಡ ನೋಡಿ ಬಾಳೆಹಣ್ಣಿದ್ದಾಗೇ ಇದೆ. ಅದಕ್ಕೆ ಬನಾನಾ ಮ್ಯಾಂಗೋ ಅಂತ ಹೆಸರಿದೆ. ಈ ವಿಡಿಯೋದಲ್ಲೇ ನಾನು ಗಿಡಗಳು ಕೂಡ ಯಾವ್ಯಾವುದು ವೆರೈಟೀಸ್ ಅವೈಲೇಬಲ್ ಇದೆ ನಮ್ಮ ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೂ ಯಾವ್ಯಾವ ವೆರೈಟಿ ಇದೆ ಅನ್ನೋದು ಕೂಡ ಹೇಳ್ತೀನಿ. ಅಲ್ಲಿ ನೋಡಿ ಎಲ್ಲ ಒಂದೇ ಶೇಪಲ್ಲಿ ಒಂದೇ ಥರ ಎಷ್ಟು ಚೆನ್ನಾಗಿದೆ. ಆ ಕಲರ್ ನೋಡಿ ಒಂದೇ ಸಮ ಹಣ್ಣಾಗಿದೆ. ವಾವ್, ನೋಡೋದಕ್ಕೆ ಒಂಥರ ಮಜವಾಗಿದೆ. ತಿಂತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೇಸ್ಟ್ ಖಂಡಿತ ಎಲ್ಲಿ ಸಿಕ್ಕಿದ್ರು ನಮ್ಮದ್ರಲ್ಲೇ ಅಂದ್ಬಿಟ್ಟಲ್ಲ, ಬೇರೆ ನರ್ಸರಿಗಳಲ್ಲಿ ಸಿಕ್ಕಿದ್ರು ಕೂಡ ಗಿಡ ಅನ್ನೋದು ಹಾಕಿ ತುಂಬ ಚೆನ್ನಾಗಿದೆ ಈ ವೆರೈಟಿ. ಟೇಸ್ಟ್ ಅಂತೂ ತಿಂತಾ ಇದ್ರೆ ಸ್ವರ್ಗನೇ ಒಂದ್ಸಲಿ ನೋಡಿದಷ್ಟು ಖುಷಿ ಆಗುತ್ತೆ. ಮಾವಿನ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಇದು ಬಂದು ನೋಡಿ ಬನಾನಾ ಮ್ಯಾಂಗೋಲ್ಲಿ ಈಗ ನಮ್ಮ ನರ್ಸರಿನಲ್ಲಿ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಗಿಡಗಳು. ನೀವು ಖಂಡಿತ ಬನ್ನಿ, ನಿಮಗೆ ದೊಡ್ಡ ಗಿಡಗಳು ಕೂಡ ಅವೈಲೇಬಲ್ ಇದೆ. ಇದು ಬಂದು 5 ಫೀಟಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೆಲ್ಲ ಬನಾನಾ ಮ್ಯಾಂಗೋದು 2 ಸೈಜಸ್ ಎಲ್ಲ ಅವೈಲೇಬಲ್ ಇದೆ. ನೆಕ್ಸ್ಟ್ ಬಂದು ಇದು ಬಂದು ಯೆಲ್ಲೋ ಬನಾನಾ ಮ್ಯಾಂಗೋ. ಇದು ಬಂದು ಒಂದು 6 ಫೀಟಲ್ಲಿ ಅವೈಲೇಬಲ್ ಇದೆ. 5 ಫೀಟಿಂದ 6.5 ಫೀಟಲ್ಲಿ ಕೂಡ ಇದೆ. ಇದು ನೆಕ್ಸ್ಟ್ ಬಂದು ರೆಡ್ ಬನಾನಾ ಮ್ಯಾಂಗೋ. ಇದರಲ್ಲಿ ಕ್ವಾಂಟಿಟಿ ಕಮ್ಮಿನೇ ಇದೆ, 20 ಮಾತ್ರನೇ ಇದೆ. ಬರೀ ಬನಾನಾ ಮ್ಯಾಂಗೋನೇ ಅಂದ್ಬಿಟ್ಟಲ್ಲ, ನಮ್ಮ ಹತ್ರ ಇನ್ನೂ ತುಂಬ ಬೇಕಾದಷ್ಟು ಇದೆಲ್ಲ ಮಾವಿನ ವೆರೈಟಿನೇ ಎಷ್ಟು ಇದೆ ನೋಡಿ. ಶೇಡ್ ನೆಟ್ ಪೂರ್ತಿ ಇದೆಲ್ಲ ಬಿಟ್ಟು, ಈ ಶೇಡ್ ನೆಟ್ ಬಿಟ್ಟು ಕೂಡ ಹೊರಗಡೆ ಕೂಡ ನೋಡಿ ತುಂಬ ವೆರೈಟಿ ಇದೆಲ್ಲ ಮಿಯಾಜಾಕಿ. ನೆಕ್ಸ್ಟ್ ಬಂದು ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ಅವೈಲೇಬಲ್ ಇದೆ ಅಂದ್ಬಿಟ್ಟು ಪೂರ್ತಿ ನಿಮ್ಗೆ ಯಾವುದ್ರಲ್ಲಾದರೂ ಕೇಳಿ, ನೀವು ಮಾವಿನ ವೆರೈಟಿ ಯಾವ ಹೆಸರಾದರೂ ಕೇಳಿ, ನಮ್ಮ ನರ್ಸರಿನಲ್ಲೆಲ್ಲ ಅವೈಲೇಬಲ್ ಇದೆ. ಇದು ಬಂದು ಇಮಾನ್ ಪಸಂದ್. ಇದು ಕೂಡ ನೆಲದಲ್ಲಿ ಹಾಕಿದ್ದೀವಿ. ಇದು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದು ಕೂಡ ಹಣ್ಣಾಗಿದ ತಕ್ಷಣ ನಾನು ಖಂಡಿತ ಇದ್ರದ್ದು ವೀಡಿಯೋ ಮಾಡ್ತೀನಿ. ಇಮಾನ್ ಪಸಂದು ದಿ ಬೆಸ್ಟು. ಇಮಾನ್ ಪಸಂದ್ ಬೇರೆ, ಇಮಾನ್ ಸಾಗರ್ ಬೇರೆ. ಇಮಾನ್ ಸಾಗರ್ ಕೂಡ ಅವೈಲೇಬಲ್ ಇದೆ, ಇಮಾನ್ ಪಸಂದ್ ಕೂಡ ಅವೈಲೇಬಲ್ ಇದೆ. ಅದು ಬಿಟ್ಟು ನೋಡಿ ಇದೆಲ್ಲ ಅಷ್ಟೇ 8 ಫೀಟ್ 10 ಫೀಟ್ ಇರ್ತಕ್ಕಂಥ ಮಾವಿನ ಪ್ಲ್ಯಾಂಟ್ಸ್ ಅವೈಲೇಬಲ್ ರೈಟ್ ನಾವು ಇರೋದು. ಎಲ್ಲ ವೆರೈಟೀಸಲ್ಲೂ ಅಷ್ಟೇ ದೊಡ್ಡ ಗಿಡಗಳು ಅವೈಲೇಬಲ್ ಇದೆ. ಸೊ ಮ್ಯಾಂಗೋ ವೆರೈಟೀಸೇ ಅಂದ್ಬಿಟ್ಟಲ್ಲ ನೋಡಿ, ಇದೆಲ್ಲ ಮಾವಿನದೆ ಫುಲ್ ಎಲ್ಲ ಮ್ಯಾಂಗೋ ವೆರೈಟೀಸೇ, ಇದೆಲ್ಲ ದೊಡ್ಡ ಗಿಡಗಳೇ. ಸೊ ಏನು ಮಾಡ್ತಾ ಇದೆಯೋ, ವಾಟರಿಂಗ್ ಮಾಡ್ತಾ ಇದೆಯಾ? ಓಕೆ ವೆರಿ ಗುಡ್. ಬನ್ನಿ ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರೂಟ್ನ. ನೋಡಿ ಇದು ಬನಾನಾ ಮ್ಯಾಂಗೋ ಕಟ್ ಮಾಡಿರ್ತಕ್ಕಂಥದ್ದು. ಆಹಾ, ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗುತ್ತೆ. ಹಾಗೆ ನೋಡಿ ಬನಾನಾ ಮ್ಯಾಂಗೋದಲ್ಲಿ ಒಳಗಡೆ ಊಟ ಎಷ್ಟು ತೆಳ್ಳಗಿರುತ್ತಂದರೆ ಅಷ್ಟು ತೆಳ್ಳಗಿರುತ್ತೆ. ಒಂದ್ಸಲಿ ತಿಂದ್ಬಿಟ್ಟು ಕೂಡ ಟೇಸ್ಟ್ ಮಾಡಿಬಿಡ್ತೀನಿ. ಆಹಾ, ವಾವ್, ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು ಟೇಸ್ಟ್ ಅಂತೂ. ಫುಲ್ ತಿಂದಮೇಲೆ ನೋಡಿ ಹೊಟ್ಟೆ ಅನ್ನೋದು ಎಷ್ಟು ತೆಳ್ಳಗಿದೆ ಅಂದ್ಬಿಟ್ಟು ಇದರಲ್ಲಿ. ಸೊ ಕಾಯಿ ನೀವು ಎಷ್ಟು ನೋಡ್ತಾ ಇದ್ರೆ ಕೈಯಲ್ಲಿ ಹಿಡಿತೀರೋ, ಪಲ್ಪೇ ಇರುತ್ತೆ ಪೂರ್ತಿ, ನಿಮಗೆ ಹಣ್ಣೇ ಇರುತ್ತೆ. ತಟ್ಟೆ ಎಷ್ಟು ತೆಳ್ಳಗಿರುತ್ತೋ ಅದೇ ರೀತಿಯೇ ಇದೆ ಓಟೆ ನೋಡಿ. ಪೂರ್ತಿ ಅಷ್ಟೇ ಹಣ್ಣು ಪೂರ್ತಿ ನಿಮಗೆ ಒಳಗಡೆ ಪಲ್ಪ್ ಅನ್ನೋದೇ ಜಾಸ್ತಿ ಇರುತ್ತೆ. ಇದು ಬಂದು ನೋಡಿ ಮಲ್ಲಿಕಾ ಮತ್ತು ಬನಾನಾ ಮ್ಯಾಂಗೋ ತಿಂದು ಮಲ್ಲಿಕಾ ತಿಂದರೆ ಸಪ್ಪೆ ಇರುತ್ತೆ. ಥ್ಯಾಂಕ್ ಯು.